ಇತ್ತೀಚೆಗೆ ಯಾವ ಸಿನಿಮಾ ನೀವು ಲಾಸ್ಟ್ ನೋಡಿದ್ದು ಥಿಯೇಟರ್? ಲಾಸ್ಟ್ ನೋಡಿದ್ದು ಥಿಯೇಟ್ರಲ್ಲಿ ಹೋಗೋದಿಲ್ಲ. ಎಲ್ಲ ಟಿವಿ. ಯಾಕೆ ಸರ್? ಇಲ್ಲ, ಪೀಸ್ಫುಲ್ ಆಗಿ ನೋಡಬೇಕು ಪಿಕ್ಚರ್. ಓಕೆ. ನಿಮಗೆ ಫುಲ್ ಜೋಶ್? ಜೋಶ್, ಇದು ಕ್ಲಾಪ್ಸ್, ವಿಸಿಲ್ ಇದೆಲ್ಲ ನಮಗೆ ಆಗಲ್ಲ. ಹೌದೌದು. ಈ ಸಿನಿಮಾ ರಂಗದಲ್ಲಿ ವರ್ಕ್ ಮಾಡ್ತಿರೋರಿಗೆಲ್ಲರಿಗೂ ಸಿನಿಮಾ ಮಾತ್ರ ನೋಡಬೇಕು ಅಲ್ವಾ? ಯಾವ ಡಿಸ್ಟರ್ಬೆನ್ಸ್ ಅದು 90% ಒಬ್ಬನೇ ನೋಡೋದು ನಾನು, ಯಾರ ಜೊತೆ ಇರಬಾರ್ದು. ಓಕೆ. ಅದೆಲ್ಲ ಪರ್ಫೆಕ್ಟ್, ಅಷ್ಟು ಕಾನ್ಸಂಟ್ರೇಷನ್ ನೋಡ್ತೀನಿ ನಾನು. ಆ ಕತೆ ನೋಡೋದಾ ಅಥವಾ ವರ್ಕ್ ನೋಡೋದಾ? ಟೆಕ್ನಿಷಿಯನ್ಸ್ ಹೆಂಗ್ ವರ್ಕ್? ಎಲ್ಲ ಫುಲ್ ಓವರ್ ಆಲ್ ಫುಲ್. ಓಕೆ. ನಂದು ಒಬ್ಬ ಫ್ರೆಂಡ್ ಇದ್ದಾನೆ, ನನಗೆ ಇದು ಏನದು ಸ್ವಲ್ಪ ಓಲ್ಡ್ ಫಿಲ್ಮ್ ತುಂಬ ಇಷ್ಟ ಆಯಿತು ಅದು ಪಿಕ್ಚರ್. ರಂಗಾಯಣರಿಗೂ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ರಂಗಾಯಣರಿಗೂ ಪ್ಲಸ್ ವೀಣಾ ಸುಂದರ್, JK ಮಾಡಿದ್ರು ಅದರಲ್ಲಿ. JK. ಓಕೆ. ಆರ್ಟಿಸ್ಟ್ ಅಲ್ಲ? ಹಾಂ ಗೊತ್ತಾಯ್ತು. ಬಟ್ ಸಿನಿಮಾ ಹೆಸರು ಬರ್ತಾ ಇಲ್ಲ. ನೀವು ನಿರ್ದೇಶಕರಾಗಿ ಮಾಡಿದಂಥ ಸಿನಿಮಾಗಳು ಯಾವ್ದು ನಿಮ್ಮ ಫೇವ್ರೇಟ್? ಎಲ್ಲನೂ ಲಾಲಿನ ನಾರ್ಮಲಾಗಿ ಎಲ್ಲ ಅಂತ ಅನ್ಕೊಂಡೆ. ಓಕೆ. ಲಾಲಿ ಯಾಕೆ ಲಾಲಿ? ಅದು ಫಾದರ್ ಡಾಟರ್ ರಿಲೇಶನ್ಶಿಪ್. ನನಗೆ ಡಾಟರ್, ಅದಕ್ಕೆ. ನಿಮಗೆ ಡಾಟರ್ ಎಷ್ಟು ವರ್ಷ ಮಗಳಿಗೆ? ಶಿ ಈಸ್ 34-35. ಶಿ ಇಸ್ ಇಂಜಿನಿಯರ್. ಓಕೆ. ಎಲ್ಲಿ? ಬ್ಯಾಂಗ್ಳೂರ್? ಅಲ್ಲ, ಕೇರಳ. ಓಕೆ. ಸರ್, ನಿಮ್ಮ ಕೇರಳ ಮಲಯಾಳಿ ಮಾತಾಡ್ತೀರಾ? ಮಲಯಾಳಂ ಮಾತಾಡ್ತೀರಾ? ನೀವು ತಮಿಳ್ ಹಾಗೆ ಕನ್ನಡದಲ್ಲಿ ಡೈರೆಕ್ಷನ್ಸ್ ಜಾಸ್ತಿ. ಹೆಂಗೆ ನಿಮಗೆ ತಮಿಳ್ ಕನ್ನಡ ಟಚ್? ನಾನು ಸ್ಟಾರ್ಟ್ ಮಾಡಿದ್ದು ತಮಿಳು. ಓಕೆ. ಇಂಡಸ್ಟ್ರಿ ಪುಣೆ ಇನ್ಸ್ಟಿಟ್ಯೂಟ್ ಪಾಸ್ ಆದಮೇಲೆ ನಾನು ಫಸ್ಟ್ ಪಿಕ್ಚರೇ ತಮಿಳು ಸಿಕ್ತು. ಅದರಲ್ಲಿ ಆಲ್ಮೋಸ್ಟ್ ಒಂದು 20-25 ಫಿಲ್ಮ್ಸ್ ಮಾಡಿದೆ ತಮಿಳಲ್ಲಿ. ಅದಾದಮೇಲೆ ಫಸ್ಟ್ ಡೈರೆಕ್ಷನ್ ತಮಿಳು. ಆ ಫಸ್ಟ್ ಡೈರೆಕ್ಟ್ ಪಿಕ್ಚರಲ್ಲಿ ಸುಹಾಸಿನಿ ಇತ್ತು. ಸುಹಾಸಿನಿ ಹತ್ರ ನಾನೊಂದು ಕತೆ ಹೇಳಿದೆ, ಅಮೃತವರ್ಷಿಣಿ ಕತೆ. ಸೊ ಅಮೃತವರ್ಷಿಣಿ ಲಿಂಕ್ ಇಲ್ಲಿ. ಫಸ್ಟ್ ಹೇಳಿದ್ದು ಅಮೃತವರ್ಷಿಣಿ ಕತೆ, ಬಟ್ ಮಾಡಿದ್ದು ಸುಪ್ರಭಾತ. ಸೊ ಕನ್ನಡ ಲಿಂಕ್ ಬಂತು. ಇಲ್ಲಿಗೆ ಇನ್ನೊಂದು ಸಕ್ಸಸ್ ಇದ್ದರೆ ಮಾತ್ರ ಅಲ್ಲಿ. ಫಸ್ಟ್ ಪಿಕ್ಚರ್ ಮಾಡಿದ್ದು ತಮಿಳಲ್ಲಿ ಡೈರೆಕ್ಷನ್, ಅದು ಫ್ಲಾಪ್. ಓಕೆ. ಸೊ ತಿರುಗಿ ಮತ್ತೆ ನಾನು ಫೋಟೋಗ್ರಫಿ ಕಂಟಿನ್ಯೂ ಮಾಡಿದೆ. ಆಮೇಲೆ ಕನ್ನಡ ಡೈರೆಕ್ಷನ್ ಕಂಪ್ಲೀಟ್ ಆಗಿಬಿಟ್ಟು ಫೋಟೋಗ್ರಫಿಗೆ ಹೋದ್ರಿ? ನಾನು ಕಂಟಿನ್ಯೂಸ್ ಫೋಟೋಗ್ರಫಿ ಮಾಡ್ತಾ ಇದ್ರು, ಈಗಲೂ ಮಾಡ್ತೀನಿ. ಅಲ್ಲ, ಓನ್ಲಿ ಫೋಟೋಗ್ರಫಿ ಮಾಡ್ತೀನಿ ನಾನು. ಸೊ ತಮಿಳು ಫ್ಲಾಪ್ ಆಗಿದೆ. ಆಮೇಲೆ ಇಲ್ಲಿ ಕನ್ನಡ ಬಂತು. ಇನ್ ಬಿಟ್ವೀನ್ ತೆಲುಗು ಪಿಕ್ಚರ್ ಮಾಡಿದೆ, ಅದು ಫ್ಲಾಪು. ಮತ್ತೆ ವಾಪಸ್ ಫೋಟೋಗ್ರಫಿ. ನೆಕ್ಸ್ಟ್ ಕನ್ನಡ ಸುಪ್ರಭಾತ ಹಿಟ್ಟು. ಆವಾಗಿಂದ ಇಲ್ಲೇ ಇದ್ದೀನಿ. ಓಕೆ. ನಿಮ್ದು ಆಲ್ಮೋಸ್ಟ್ ನಾನು ನೋಡ್ದಂಗೆ 90-95% ಸಿನಿಮಾಗಳು ಹಿಟ್ಟು, ಸೂಪರ್ ಹಿಟ್ ಆಗಿದೆ. ನಾನು ನೋಡಿ 95% ಇಲ್ಲಮ್ಮ. ಇಲ್ಲ ಸರ್, 40-50% ಬರುತ್ತೆ 100ಅಲ್ಲಿ. ಅಷ್ಟೇ? ಇಲ್ಲ, ಆ್ಯಕ್ಚುಲಿ ಯಾವುದು ಹಿಟ್ಟು ನೋಡಿದ್ರೆ ಇಲ್ಲ, ಫ್ಲಾಪೇ ಜಾಸ್ತಿ ಇರೋದು. ಇಲ್ಲ, ಯಾರೋ ಹೇಳ್ತಾ ಇದ್ರು ಹಿಟ್ ಸಿನಿಮಾ ಎಲ್ಲ ಸುಮ್ಮನೆ ಹೇಳ್ತಾರೆ. ಲೈಫಲ್ಲಿ ನಾನು ಫಸ್ಟ್ ಟೈಮು ಅವ್ರ ಬಗ್ಗೆ ಅವರೇ ಇಲ್ಲ ಹಿಂಗೆ ಅಲ್ಲ, ಯಾರಾದರೂ ಏನಾದ್ರು ಹೇಳಿದ್ರೆ ಬಿಡಿ ಸರ್ ನಿಮ್ದು ಸುಮ್ಮನೆ ಆಗ್ತಾರೆ. ಬಟ್ ನಾನು ಇಲ್ಲ ಅಷ್ಟಿಲ್ಲ, ಅದು ಹಿಟ್ಟು ಸೂಪರ್ ಹಿಟ್ ಅದು ಅಷ್ಟು ಈಸಿ ಅಲ್ಲಮ್ಮ. ಹೌದು, ನಿಜ. ನಂದು ಸೂಪರ್ ಹಿಟ್ ಇದೆ, ಹಿಟ್ ಇದೆ, ಎಬವ್ ಆ್ಯಾವ್ರೇಜು, ಲೋ, ಬಿಲೋ, ಪಕ್ಕ ಬಿಲೋ ಆ್ಯಾವ್ರೇಜು, ಅಟರ್ ಫ್ಲಾಪ್, ಇಷ್ಟು ಇದೆ. ಫುಲ್ ಲಿಸ್ಟ್ ಕವರ್ ಆಗಿದೆ. ಓಕೆ. ನಿಮಗೆ ಯಾವ್ದಾದ್ರು ಸಿನಿಮಾ ಸೋತಾಗ ಬೇಜಾರಾಗಿದ್ದಲ್ಲ? ಇದೆಯಾ? ಇಲ್ಲ. ಏನು ಅನ್ಸುತ್ತೆ ಸೋತಾಗ? ಏನೂ ಆಗಿಲ್ಲ, ಯಾವುದೋ ನಮ್ಮ ಮಿಸ್ಟೇಕ್ ಇರ್ಬೋದು, ನೆಕ್ಸ್ಟ್ ಟೈಮ್ ಕೇರ್ಫುಲ್ ಆಗಿರಬೇಕು ಅಷ್ಟೇ. ಆ ಥರ ಆಗಿದೆಯಾ? ಎಷ್ಟು ನೆಕ್ಸ್ಟ್ ಟೈಮ್ ಕೇರ್ಫುಲ್ ಆದರೂ ಕೂಡ ಅಲ್ಲೊಂದು ಮಿಸ್ಟೇಕ್ ಆಗುತ್ತೆ. ಅದು ಸಿನಿಮಾ. ಎಲ್ಲ ಸಿನಿಮಾದಲ್ಲೂ ಕಲಿಯೋದು ಭಾಳ ಇರುತ್ತಲ್ವಾ? ಕಲಿಯೋಲ್ಲ, ಅದೇ ಪ್ರಾಬ್ಲಮ್. ಕಲಿಯೋದಿರುತ್ತೆ, ಬಟ್ ರಿಪೀಟ್ ಆಗಿ ಇನ್ನೊಂದು ಡಿಫ್ರೆಂಟ್ ಪ್ರತಿ ಸಬ್ಜೆಕ್ಟ್ ಡಿಫ್ರೆಂಟ್ ತಾನೆ, ಅದು ಅಪ್ರೋಚ್ ಡಿಫ್ರೆಂಟ್ ಆಗುತ್ತೆ, ಅದರಲ್ಲಿ ಯಾವ್ದು ಮಿಸ್ಟೇಕ್ಸ್ ಬರುತ್ತೆ, ಆ ಥರ ಬರ್ತದೆ. ಸರ್, ನಿಮಗೆ ಯಾವ ಭಾಷೆ ಚಂದ ಮಾತಾಡೋಕೆ ಕಂಫರ್ಟಬಲ್ ಅನ್ಸುತ್ತೆ? ಅಂದರೆ ನಾರ್ಮಲಾಗಿ ನೀವು ಮಲಯಾಳಂ, ತಮಿಳ್, ಕನ್ನಡ ಮತ್ತು ಇನ್ಯಾವ್ಯಾವ ಭಾಷೆ ಬರುತ್ತೆ? ಇಂಗ್ಲೀಷು ನಿಮಗೆ ಕಂಫರ್ಟಬಲ್? ತುಂಬ ಕಂಫರ್ಟಬಲ್ ಇಂಗ್ಲೀಷ್ ಇಸ್ ಕಂಫರ್ಟಬಲ್. ನನಗೆ ಇಂಗ್ಲೀಷ್ ಬರಲ್ಲ. ಇಂಗ್ಲೀಷ್, ತಮಿಳ್ ವೆರಿ ಕಂಫರ್ಟಬಲ್. ತಮಿಳ್ ಬರೀತೀನಿ, ಓದೋದೆಲ್ಲ ಬರುತ್ತೆ. ಕನ್ನಡ ಇಲ್ಲ, ಅದಿಲ್ಲ. ತಮಿಳ್ ಬರೆಯೋದೆಲ್ಲ ಬರುತ್ತೆ ನಿಮಗೆ? ಬರೆಯೋದು ಬರುತ್ತೆ, ಓದೋದು ಬರುತ್ತೆ. ತಮಿಳ್ ಏನು ಕೊಂಚ ಮಟ್ಟಂದ, ನಂಗೆ ಕನ್ನಡ ಫುಲ್. ನೀವು ಕನ್ನಡಿಗ, ಅದರಿಂದ ಕನ್ನಡ ಫುಲ್. ಕನ್ನಡ ಫುಲ್ ಚಚ್ ಬಿಸಾಡ್ತೀವಿ. ಅದು ಬಿಟ್ಟು ಬೇರೆ ಭಾಷೆ ನಮಗೆ ಬರಲ್ಲ. ತಮಿಳ್, ಹಿಂದಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಸ್ವಲ್ಪ ಮಾತಾಡೋಕ್ಕಾಗುತ್ತೆ ಹಿಂದಿ. ಬಿಕಾಸ್ ಪುಣೆ ಇನ್ಸ್ಟಿಟ್ಯೂಟಲ್ಲಿ ಇರೋದ್ರಿಂದ ಹಿಂದಿ. ಆಮೇಲೆ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಂದಿ ಓದಿದೆ. ನಿಮಗೆ ಎಲ್ಲ ಹಿಂದಿ. ಓಕೆ. ನಿಮಗೆ ಲ್ಯಾಂಗ್ವೇಜ್ ಹಿಂದಿ?
ಹಾಂ ಫಸ್ಟ್ ಸ್ಟ್ಯಾಂಡರ್ಡಿಂದ. ಓಕೆ. ಹಾಂ, ಮಲಯಾಳಂ ಅಲ್ವಾ ಸರ್? ಈಗ ಇಲ್ಲ, ಅದು ಆಪ್ಷನ್ ಇತ್ತು. ಓ, ನಿಮಗೆ ಬಟ್ ಮಲಯಾಳಂ. ನಾನು ಆಪ್ಷನ್ ಅದು 5th ಸ್ಟ್ಯಾಂಡರ್ಡಿಂದ ಆಪ್ಷನ್ ಬರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್. ಐ ಟುಕ್ ಫ್ರೆಂಚ್. ಫ್ರಾನ್ಸ್ ಲ್ಯಾಂಗ್ವೇಜ್. ಯಾಕೆ ಸರ್? ಮಲಯಾಳಂ, ತಮಿಳ್, ಕನ್ನಡ ಹೋಗಿ, ಇಂಗ್ಲೀಷ್ ಹೋಗಿ, ಫ್ರೆಂಚ್. ನಿಮ್ಮ ಫ್ರೆಂಚ್ ಗೊತ್ತಿತ್ತಾ? ಇಲ್ಲ, ಗೊತ್ತಿಲ್ಲ. ಅದು ಓನ್ಲಿ ಸ್ಕೂಲ್ಗೋಸ್ಕರ, ಮಾರ್ಕ್ಗೋಸ್ಕರ ಅಷ್ಟೇ. ಬಟ್ ಸ್ವಲ್ಪ ಓದೋಕೆ ಬರುತ್ತೆ. ಓಕೆ. ಬಟ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಇಲ್ಲ. ಆ ಟೈಮಲ್ಲಿ ಓನ್ಲಿ ಲ್ಯಾಂಗ್ವೇಜ್ ಬೇಕು, ಮಾರ್ಕ್ ಬೇಕು ಅಷ್ಟೇ. ಓಕೆ. ಅಟ್ಲೀಸ್ಟ್ ಈಗ ಫ್ರೆಂಚ್ ಎಲ್ಲ ಬರುತ್ತಾ ಚೂರು? ಬರಲ್ಲ. ಇಂಗ್ಲೀಷ್ ಫ್ಲೂಯೆಂಟ್. ಫ್ರೆಂಚ್ ಐ ಕ್ಯಾನ್ ರೀಡ್. ಯು ಕ್ಯಾನ್ ರೀಡ್. ಅದು ಇಂಗ್ಲೀಷ್, ಲೆಟರ್ಸ್ ಆರ್ ಇನ್ ಇಂಗ್ಲೀಷ್. ಓಕೆ. ಇಂಗ್ಲೀಷಲ್ಲಿ ಇರುತ್ತೆ. ನಾನು ಅದು ಫ್ರೆಂಚ್ ಲ್ಯಾಂಗ್ವೇಜ್ ಎಲ್ಲ ಇರುತ್ತೆ. ಇಲ್ಲ, ಲ್ಯಾಂಗ್ವೇಜ್ ಸಪ್ರೇಟ್ ಇಲ್ಲ. ಲಿಪಿ ಇಂಗ್ಲೀಷ್ ವರ್ಡ್ಸ್. ಬಟ್ ಎಲ್ಲ ಡಿಫರೆನ್ಸ್ ಇರುತ್ತೆ. ಆಗಲೇ ಹೇಳ್ತದೆ. ನಿಮಗೆ ಯಾರಾದ್ರೂ ಲೈಫಲ್ಲಿ ಇಂಥವ್ರನ್ನ ನಾನು ಮೀಟ್ ಮಾಡಬಾರ್ದಾಗಿತ್ತು ಇಷ್ಟು ವರ್ಷಗಳಲ್ಲಿ ಅಂತ ಅನ್ಸಿದ್ದು ಯಾವತ್ತಾದ್ರೂ ಉಂಟಾ? ತುಂಬ ಜನ ಇದೆ ಸರ್. ನನಗೆ ಒಂದು ಅರ್ಥ ಆಯಿತು, ನೀವು ಡೈರೆಕ್ಟರು, ಹಾಗೆ ಈ ಪೇಂಟಿಂಗು ಜೊತೆಗೆ ನೀವು ಸ್ಟ್ರೈಟಾಗಿ ಶೂಟ್ ಮಾಡೋರು ಸರ್. ನೀವು ಹಿಂಗೆ ಶೂಟ್ ಮಾಡೋರಲ್ಲ, ಟಪಕ್ ಅಂತ ಶೂಟ್ ಮಾಡೋರು ನೀವು. ಓಕೆ. ತುಂಬ ಜನ ಇದ್ದಾರೆ ಸರ್. ಓಕೆ. ತುಂಬ ಜನ ಇದ್ದಾರೆ. ಇವರೆಲ್ಲ ಮೀಟ್ ಮಾಡಬಾರ್ದಾಗಿತ್ತು ಆ ಥರ. ಮೀಟ್ ಮಾಡಿದ್ರಿಂದ ಲೈಫಲ್ಲಿ ಮೀಟ್ ಮಾಡಬೇಕು ಅಂತ ತುಂಬ ಜನ ಇದೆ. ಕೆಲವರು ಮೀಟ್ ಮಾಡಬೇಕು ಅಂತಲೂ ತುಂಬ ಜನ ಇದ್ದಾರೆ. ಮೀಟ್ ಮಾಡಿದವ್ರನ್ನ ಯಾಕೆ ಮೀಟ್ ಮಾಡಿದೆ ಅಂತಲೂ ತುಂಬ ಜನ ಇದ್ದಾರೆ ನಿಮ್ಮ ಲೈಫಲ್ಲಿ. ಯಾಕೆ ಸರ್? ಯಾಕೆಂದರೆ ಅವ್ರ ನೇಚರು ಕೆಲವರು ನಮ್ಗೆ ಸಿಂಕ್ ಆಗಲ್ಲ. ಓಕೆ. ಹಾರ್ಮೋನಿ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಹಾರ್ಮೋನಿಯಸ್ ಇರಬೇಕು ಒಂದು ರಿಲೇಷನ್ಶಿಪ್. ಸೊ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಹೇಳಿದೆ ಸರ್. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಪಟಕ್ ಅನಿಸ್ತೀರಾ? ಈ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳೋದಕ್ಕೆ ಒಂದು ಪ್ರಾಬ್ಲಮ್. ಕೆಲವರು ತುಂಬ ಜನ ಹೇಳ್ತಾರಲ್ಲ, ಸರ್ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್. ಅದು ಏನು ಪ್ರಾಬ್ಲಮ್ ಅಂದರೆ, ಅವ್ರು ಸ್ಟ್ರೈಟ್ ಫಾರ್ವರ್ಡ್ ಅಂದರೆ ಅವ್ರು ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ನೀವು ವಾಪಸ್ ಆ ಥರ ಮಾತಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಎಸ್, ಹೌದು. 90% ಅದು. ಹೌದು. ಬಟ್ ನನ್ನ ಹತ್ರ ನೀವು ಮಾತಾಡ್ಬೋದು. ನಿಮ್ಗೆ ಏನು ಮೈಂಡ್ ಅನಿಸೋದು ಮಾತಾಡ್ಬೋದು. ಓಕೆ. ನಾನು ಅದರಲ್ಲಿ ನೋ ಪ್ರಾಬ್ಲಮ್, ದಟ್ ಇಸ್ ಯುವರ್ ಫ್ರೀಡಮ್. ಆ ಥರ. ವಾವ್, ಇದು ಸೂಪರ್ ಸರ್. ಓಕೆ. ನಿಮಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ಸಪೋರ್ಟ್ ಕೊಡ್ತು? ಹೇಳಬೇಕಾದ ಆನ್ಸರ್. ಎಸ್ ಸರ್, ಹೇಳ್ಬೇಕು. ಯಾಕಂದರೆ ನಾನು ಇತ್ತೀಚಿನ ದಿನಗಳಲ್ಲಿ ಈ ರಾಗಿಣಿ ದ್ವಿವೇದಿ ಗೊತ್ತಲ್ವ ಸರ್, ಅವರು ಒಂದು ಸ್ಟೇಜ್ ಮೇಲ್ಗಡೆ ಒಂದು ಹೇಳ್ತಾರೆ ಏನಂತಂದರೆ, ನನಗೆ ಆ್ಯಕ್ಚುಲಿ ಕನ್ನಡದಲ್ಲಿ ಸಿನಿಮಾಗಳನ್ನ ತುಂಬ ಮಾಡಿದ್ದೀನಿ. ಈ ಕೆಂಪೇಗೌಡ ಒಂದಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಸ್ಟೇಜ್ ಮೇಲ್ಗಡೆ ಮೊನ್ನೆ ರೀಸೆಂಟಾಗಿ, ನಂಗೆ ಆ್ಯಕ್ಚುಲಿ ಈ ಕನ್ನಡದಲ್ಲಿ ಪ್ರೀತಿ ಗೌರವ ಜಾಸ್ತಿ ಸಿಗಬೇಕಾಗಿತ್ತು, ಆದರೆ ನಂಗೆ ಬೇರೆ ಭಾಷೆಯಲ್ಲಿ ಸಿಗ್ತಾ ಇದೆ ಅಂತ ಇಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದಕ್ಕೆ ನಾನು ನಿಮಗೆ ಕೇಳಿದೆ, ನಮ್ಮ ಕನ್ನಡ ನಿಮಗೆ ಎಷ್ಟು ಸಪೋರ್ಟ್ ಕೊಡ್ತು? ಕನ್ನಡ ಜನ ನನಗೆ ಫುಲ್ ಸಪೋರ್ಟ್. ಎಸ್. ಓಕೆ. ಆಗಲ್ಲ ಸರ್, ಒಂಥರ ಸೈಲೆಂಟ್ ಸಿನಿಮಾಗಳು, ಈಗ ಅಮೃತವರ್ಷಿಣಿ, ಲಾಲಿ ಆಗಿರಬಹುದು, ಇದಂತೆಲ್ಲ ಒಂಥರ ಇಡೀ ಓಲ್ಡ್ ಫ್ಯಾಮಿಲಿ ಕೂತ್ಕೊಂಡು ಒಂಥರ ಫೀಲ್ ಮಾಡಿಕೊಂಡು ಸಮ್ಟೈಮ್ಸ್. ಈಗ ನಿಮ್ಮ ಫ್ರೆಂಡ್ ಫೋನ್ ಮಾಡಿ ಅಕ್ಕ, ಅದೇ ನನಗೆ ಪ್ಲಸ್ ಪಾಯಿಂಟ್. ಎಸ್. ಅದು ನಾನು ಒಂದು ಅವಾರ್ಡ್ ಥರ ನೋಡ್ಕೊಡ್ತೀನಿ. ಎಸ್ ಸರ್. ಎಸ್ ಸರ್. ಜನ ಸಪೋರ್ಟ್ ಇದೆಯಲ್ಲ, ಆಡಿಯನ್ಸ್ ಸಪೋರ್ಟ್, ಅದು ಸಾಕಲ್ಲ ನಮಗೆ. ಎಸ್. ಆದರೆ ನೀವು ಲಾಲಿ ಅಂತ ಹೇಳಿದ್ರಿ, ಬಟ್ ತುಂಬ ಜನ ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದಾಗ, ಹೇಳು ಅವರಿಗೆ ಅಮೃತವರ್ಷಿಣಿ ನನ್ನ ಫೇವ್ರೆಟ್ ಸಿನಿಮಾ ಅಂತ ಹೇಳು ಅಂತ ತುಂಬ ಜನ ಹೇಳಿದ್ರು. ತುಂಬ ಜನ ಅಮೃತವರ್ಷಿಣಿ. ನೀವು ನನ್ನ ಹತ್ರ ನನ್ನ ಫೇವ್ರೆಟ್ ಹೇಳಿದ್ರೆ ನಿಮ್ಮ ಫೇವ್ರೆಟ್ ಲಾಲಿ, ಬಟ್ ಒಂದು ತುಂಬ ಜನ ಹೇಳೋದು ಈಗಲೂ ಕೂಡ ನಿಮ್ಮನ್ನು ಮೀಟ್ ಮಾಡ್ತಿದ್ದೀನಿ ಅಂತಂದಾಗ ಒಂದಷ್ಟು ಜನ ಹೇಳಿದ್ದು ಅಮೃತವರ್ಷಿಣಿ ನನ್ನ ಫೇವ್ರೆಟ್ ಸಿನಿಮಾ. ಓಕೆ. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳಿ. ಎಸ್ ಸರ್. ನಿಮ್ಮ ಮಗಳಿಗೆ ನಿಮ್ಮ ಇಷ್ಟು ಸಿನಿಮಾಗಳಲ್ಲಿ ಅವ್ರು ಯಾವತ್ತಾದ್ರೂ ಹೇಳಿದ್ಯಾ, ಅಪ್ಪ ನನಗೆ ಈ ಸಿನಿಮಾ ಸಖತ್ ಇಷ್ಟ? ಯಾವುದು ನೋಡಿಲ್ಲ ನನ್ನ ಪಿಕ್ಚರ್. ಯಾವುದು ಕೇರಳದಲ್ಲಿ ಇರೋದು. ಓಕೆ. ಬಟ್ ನೀವು ಯಾವತ್ತೂ ಹೇಳಿಲ್ವಾ ಈ ಸಿನಿಮಾ ನೋಡು ಅಂತ? ಇಲ್ಲ, ಅಲ್ಲಿ ಬರೋದಿಲ್ವ ಈ ಪಿಕ್ಚರ್. ಬಟ್ ಅಮೃತವರ್ಷಿಣಿ ಮಲಯಾಳಂ ನೋಡಿದೆ. ಓಕೆ. ಮಲಯಾಳಂ ಮಾಡಿದ್ದೀನಿ ರೀಮೇಕ್, ಮഴವಿಲ್ ಅಂತ, ರೈನ್ಬೋ ಮೀನಿಂಗ್. ಅದು ನೋಡಿರ್ತಾರೆ. ಹೇಳಿದ್ರೆ ಏನಾದರೂ ಒಪಿನಿಯನ್ ಹೇಳಿದ್ರಾ? ಇಲ್ಲ, ಆ ಥರ ಸಿನಿಮಾ ಇಂಟ್ರೆಸ್ಟ್ ಇಲ್ಲ ಅವಳಿಗೆ. ಓ, ಹೆಂಗೆ ಸರ್ ಅವ್ರಿಗೆ ಸಿನಿಮಾ ಇಂಟ್ರೆಸ್ಟ್ ಇಲ್ಲ? ನೀವು ಸಿನಿಮಾ ನಿಮ್ಮ ಫ್ಯಾಮಿಲಿಗೆ ಅದು ಇಂಟ್ರೆಸ್ಟ್ ಇತ್ತು? ಅಟ್ಲೀಸ್ಟ್ ಫ್ಯಾಮಿಲಿ ಇಂಟ್ರೆಸ್ಟ್ ಇರೋದು ನನ್ನ ಬ್ರದರ್ಗೆ ಇಂಟ್ರೆಸ್ಟ್ ಇದೆ, ಯಂಗರ್ ಬ್ರದರ್. ಅವನು ಡಾಕ್ಟ್ರು, ಅವನಿಗೆ ಇಂಟ್ರೆಸ್ಟ್ ಇದೆ. ಡಾಕ್ಟ್ರಿಗೆ ಇಂಟ್ರೆಸ್ಟ್ ಹೆಂಗೆ ಸರ್ ಇದು? ಬಟ್ ಸಿನಿಮಾ ಮಾಡೋದಿಲ್ಲ, ನೋಡೋದಕ್ಕೆ, ಒಪಿನಿಯನ್ಸ್ ಹೇಳೋದಕ್ಕೆ. ಅಣ್ಣ ಎಲ್ಡರ್ ಬ್ರದರ್ ಅವರು ಅಮೇರಿಕಲ್ಲಿದ್ದಾರೆ. ಇಲ್ಲ, ಈಗ ರಿಟೈರ್ಡ್ ಅಮೇರಿಕಲ್ಲಿದ್ದಾರೆ. ಫಾದರ್ ಆರ್ಮಿಲಿದ್ದರು, ಈಸ್ ನೋ ಮೋರ್. ಮದರ್ ವಾಸ್ ಅನ್ ಇಂಜಿನಿಯರ್. ಕಂಪ್ಲೀಟ್ಲಿ ಎಜುಕೇಟೆಡ್ ಫ್ಯಾಮಿಲಿ ನಿಮ್ಮದು. ಬಟ್ ನೀವು ಕಂಪ್ಲೀಟ್ಲಿ ಸಿನಿಮಾ ರಂಗ. ನಾನು ಒಬ್ಬರೇನೆ. ಓಕೆ. ನಿಮ್ಮ ಅಣ್ಣ ಅಂತೆಲ್ಲ ಹೇಳಿದ್ರಿ, ಅವರೆಲ್ಲ ಸಿನಿಮಾ ನೋಡ್ಬಿಟ್ಟು ಹೇಳಿದಾರೆ ಒಪಿನಿಯನ್? ಸಿನಿಮಾ ನೋಡ್ತಾರೆ ಎಲ್ಲರೂ, ಒಪಿನಿಯನ್ ಹೇಳಲ್ಲ. ಒಪಿನಿಯನ್ ಹೇಳ್ತಾರೆ. ಯಾವ್ದಾದ್ರು ಸಿನಿಮಾಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಏನಾದರೂ ಕೊಟ್ಟಿದ್ದಾರೆ?
ಅವ್ರು ಯಾರು ನನ್ನ ಫುಲ್ ಪಿಕ್ಚರ್ಸ್ ಕನ್ನಡ ಪಿಕ್ಚರ್ಸ್ ನೋಡೋದಿಲ್ಲ ಅವ್ರು, ಯಾಕಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರುತ್ತಲ್ಲ. ಓ ಕರೆಕ್ಟ್ ಕಲಿ ಮಲಯಾಳಂ ಅವರು ಅಟ್ಲೀಸ್ಟ್ ಮಲಯಾಳಂ ಇಲ್ಲಿ ಬರೋದಿಲ್ಲ, ಮ್ಯಾಕ್ಸಿಮಮ್ ಅಲ್ಲೇ ಇರೋದು, ಅಲ್ಲಿ ನೋಡಿದ್ರು ಒಂದು ಡಾಕ್ಟರ್ ಅವನಲ್ಲೇ ಇರೋದು. ಓಕೆ, ಅಮೃತ ವರ್ಷಿಣಿ ರೀಮೇಕ್ ಆಗಿತ್ತಲ್ಲ ಅದನ್ನು ನೋಡಿ ಅದೆಲ್ಲ ಇಷ್ಟ, ಅದೆಲ್ಲ ಇಷ್ಟ.